ಕತೆ ಅತ್ತೆ ಸೊಸೆಯ ಗೊಂದಲ ಪ್ರೀತಿ ಶ್ರೀನಗರದ ಒಂದು ಹಳೆಯ ಆದರೆ ಐಷಾರಾಮಿ ಮನೆಯಂಗಳದಲ್ಲಿ ಸುಂದರಿ ಮತ್ತು ಅವಳ ಅತ್ತೆ ರೇಖಾ ಒಂದು ಕುಳಿತು ಚಹಾ ಕುಡಿಯುತ್ತಾ ಬದುಕಿನ ಬಗ್ಗೆ ಚರ್ಚಿಸುತ್ತಿದ್ದರು. ಮನೆಯೊಳಗಿನ ಸಂಬಂಧಗಳು ಬಹಳ ಸೌಹಾರ್ದಪೂರ್ಣವಾಗಿದ್ದರೂ ಆ ಮನೆಯೊಳಗೆ ಒಂದು ಅನಾವರಣಗೊಳ್ಳದ ರಹಸ್ಯ ಆವರಿಸಿಕೊಂಡಿತ್ತು. ಪ್ರೇಮದ ಪ್ರಾರಂಭ ಸುಂದರಿಯ ಪತಿ ರವಿ ಬಹುಶಃ 2 ವರ್ಷಗಳ ಹಿಂದೆ ಅಮೆರಿಕಾಗೆ ಉದ್ಯೋಗದ ನಿಮಿತ್ತ ಹೋದ. ಅವನ ಅಮ್ಮ ರೇಖಾ 20 ವರ್ಷಗಳ ಹಿಂದೆ ಪತಿಯನ್ನು ಕಳೆದುಕೊಂಡು ಒಬ್ಬಳೇ ಬದುಕುತ್ತಿದ್ದಳು. ಇವರೆಲ್ಲರ ಜೀವನಕ್ಕೆ ಹೊಸ ತಿರುವು ತಂದ ವ್ಯಕ್ತಿ ಆಗಮನ ಮಾಡಿದ. ಅವನ ಹೆಸರು ಅರ್ಜುನ್. ಸುಂದರಿಯ ಬಾಲ್ಯದ ಸ್ನೇಹಿತನಾದ ಅರ್ಜುನ್ ಈಗ ದೊಡ್ಡ ಉದ್ಯಮಿಯಾಗಿದ್ದ. ರವಿಯ ಅಭಾವದಲ್ಲಿ ಸುಂದರಿಯ ಜೀವನದಲ್ಲಿ ಭರವಸೆಯ ಬೆಳಕಾಗಿ ಬಂದವನು. ಆದರೆ ಅಜಾಗರೂಕತೆಯಂತೆ ಅತ್ತೆ ರೇಖಾಳ ಹೃದಯವು ಇದೇ ಅರ್ಜುನ್ನ ಪ್ರೀತಿಯಲ್ಲಿ ಬೀಳಿತು. ಅತ್ತೆ ಸೊಸೆ ಇಬ್ಬರೂ ಆಕರ್ಷಿತರಾದ ವ್ಯಕ್ತಿಯೊಬ್ಬನೇ ಎಂಬ ವಿಷಯ ಅವರೆಲ್ಲರಿಗೂ ತಿಳಿದಿರಲಿಲ್ಲ. ಭಾವೋದ್ರಿಕ್ತ ಸಂಬಂಧಗಳ ಗೊಂದಲ ಅತ್ತೆ ಮತ್ತು ಸೊಸೆ ಇಬ್ಬರೂ ತಮ್ಮ ಪ್ರೀತಿಯನ್ನು ಹೃದಯದಲ್ಲಿ ತುಂಬಿಕೊಂಡು ಮುನಿಸಿಕೊಳ್ಳದೆ ನಡೆದುಕೊಳ್ಳುತ್ತಿದ್ದರು. ಆದರೆ ಅರ್ಜುನ್ನ ಹೃದಯ ಮಾತ್ರ ಇಬ್ಬರನ್ನೂ ಒಂದೇ ರೀತಿಯಾಗಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವಷ್ಟೇ. ಒಂದು ದಿನ ರೇಖಾಳ ಆರೋಗ್ಯ ಹದಗೆಡಲು ಪ್ರಾರಂಭವಾಯಿತು. ವೈದ್ಯರು ಪರೀಕ್ಷಿಸಿದ ನಂತರ ಆಕೆಗೆ ಗರ್ಭವಿದ್ಯುಕ್ತ ಸುದ್ದಿ ನೀಡಿದರು. ಈ ವಯಸ್ಸಿನಲ್ಲಿ ತಾಯಿಯಾಗುತ್ತಿರುವ ವಿಚಾರ ಆಕೆಗೆ ಬೆಚ್ಚಿ ಬೀಳಿಸಿದರೂ ಹೃದಯದಲ್ಲಿ ಏನೋ ಅಪಾರ ಸಂತೋಷವಿತ್ತು. ಆದರೆ ಯಾರೂ ಈ ವಿಷಯವನ್ನು ಅರಿಯುವ ಮುನ್ನವೇ ಒಂದು ದೊಡ್ಡ ಸತ್ಯ ಹೊರಬಂದಿತು. ಈ ಮಗುವಿನ ತಂದೆ ಅರ್ಜುನ್. ಸತ್ಯೋತ್ಪತ್ತಿ ಮತ್ತು ನಿರ್ಧಾರ ಸುಂದರಿಯ ಮನಸ್ಸು ಕುಸಿಯಿತು. ಅವಳಿಗೆ ಅರ್ಜುನ್ ಪ್ರೀತಿ ಮಾಡುತ್ತಾನೆ ಎಂಬ ಭಾವನೆಯಲ್ಲಿ ನಿರೀಕ್ಷೆಯಿತ್ತು. ಆದರೆ ತನ್ನ ಅತ್ತೆಗೂ ಅವನೊಡನೆ ಸಂಬಂಧವಿದೆಯೇ? ಇದನ್ನು ಸಹಿಸಿಕೊಳ್ಳುವುದು ಹೇಗೆ? ಅರ್ಜುನ್ ಎಲ್ಲದರನ್ನೂ ಒಪ್ಪಿಕೊಂಡು ಹೇಳಿದನು, ನಾನು ಇಬ್ಬರನ್ನೂ ಪ್ರೀತಿಸುತ್ತಿದ್ದೆ. ಆದರೆ ಒಬ್ಬಳನ್ನು ಮನೆಯ ಹೆಣ್ಣುಮಗಳಂತೆ ಇನ್ನೊಬ್ಬಳನ್ನು ನನ್ನ ಜೀವನ ಸಂಗಿನಿಯಾಗಿ. ನಾನು ತಪ್ಪು ಮಾಡಿದೆನೋ ಇಲ್ಲವೋ, ಆದರೆ ನನ್ನ ಪ್ರೀತಿ ಮಾತ್ರ ನಿಜ. ಅಂತಿಮ ತೀರ್ಮಾನ ಸುಂದರಿ ಈ ವಿಷಯವನ್ನು ತಾಳ್ಮೆಯಿಂದ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿತು. ಸಮಾಜ ಹೇಗೆ ನೋಡಬಹುದು ಎಂಬುದರ ಬದಲು ತನ್ನ ಕುಟುಂಬ ಮತ್ತು ಅವರ ಜೀವನದಲ್ಲಿ ಸೌಹಾರ್ದತೆ ಉಳಿಯಬೇಕೆಂಬುದನ್ನು ಮಹತ್ವದಂತೆ ಕಂಡಳು. ರೇಖಾ ಈ ಸಂಬಂಧವನ್ನು ಮುಗಿಸಲು ನಿರ್ಧರಿಸಿದಳು. ತನ್ನ ಮಗುವನ್ನು ಸಾಕಲು ಹೊರಟಳು. ಆದರೆ ಅರ್ಜುನ್ನ ಜೀವನದ ಜೊತೆಯಾಗಿ ಇರಲು ನಿರಾಕರಿಸಿದಳು. ಸುಂದರಿ ಸಹ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಹೊಸ ಬದುಕನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿದಳು. ಆ ಮನೆಯೊಳಗಿನ ಪ್ರೀತಿಯ ಗೊಂದಲ ಬಹುಶಃ ಬಗೆಹರಿಯಿತೆಂಬ ಭಾವನೆ ಎಲ್ಲರಲ್ಲಿಯೂ ಮೂಡಿತು. ಆದರೆ ಜೀವನ ಎಂದರೆ ನಿರಂತರ ಪಾಠ. ಕೆಲವು ಸಂಬಂಧಗಳು ಪ್ರೀತಿಯಿಂದ ಹುಟ್ಟುತ್ತವೆ, ಆದರೆ ಎಲ್ಲ ಪ್ರೇಮಗಳು ಬಂಧನಗಳಲ್ಲಿ ಮುಗಿಯುವುದಿಲ್ಲ. ಯಾಕಂದರೆ ಅತ್ತೆ ಅರ್ಜುನ ಹತ್ರಕ್ಕೆ ದಿನಕ್ಕೆ 2 ಬಾರಿ ಭೇಟಿಯಾಗುತ್ತಿದ್ದಳು. ಅದರಿಂದ ಅತ್ತೆ ಈಗ ಗರ್ಭಿಣಿಯಾಗಿರೋದು. ಆದರೆ ನನಗೆ ಅದು ದೊರಕಲಿಲ್ಲ ಅಷ್ಟೇ. ನನಗೂ ತಾಯಿಯಾಗುವ ಆಸೆ ಇದೆ. ನಿಮಗೆ ತಂದೆಯಾಗುವ ಆಸೆ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಕಾಮೆಂಟ್ ಮಾಡಿ.